ಆಟೋದವ್ರು ಏನಕ್ಕೆ ಎಂಟ್ರಿ ಆಗ್ಬೇಕು ಇದಕ್ಕೆ? ಅವರು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ, ಇಲ್ಲ ಆರ್ ಟಿ ಒ ಕಂಪ್ಲೇಂಟ್ ಕೊಡಲಿ, ಆರ್ ಟಿ ಒ ಆಫೀಸರು ಇಲ್ಲ ಪೊಲೀಸರು ಏನಿದೆ ಲೀಗಲ್ ಆ್ಯಕ್ಷನ್ ತೊಗೊಳ್ಳಿ, ನಾವು ಅದಕ್ಕೆ ಬದ್ಧ. ಫಸ್ಟ್ ಆಫ್ ಆಲ್ ಆಗಿ ಆಟೋದವ್ರು ಹಿಡ್ದಿರೋದೇ ದೊಡ್ಡ ತಪ್ಪು. ಇನ್ನೊಂದು, ಬೈಕು ಹೋಗ್ತಿದ್ದಂಗೆ ಕೀ ಏನಕ್ಕೆ ಕಿತ್ಕೊಂಡಿದ್ದಾರೆ? ಯಾರು ಕೀ ಕಿತ್ಕೊಳ್ಳೋದಕ್ಕೆ? ಬಂಡವಾಳ ಇವ್ರದ್ದು, ದುಡಿಯೋರು ಇವರು ಬೆಳಗ್ಗೆಯಿಂದ ರಾತ್ರಿ ತನಕ. ಅವ್ರು ಏನಕ್ಕೆ ಕೀ ಕಿತ್ಕೋಬೇಕು ಸರ್? ಕೀ ಕಿತ್ಕೊಂಡಿರೋದಲ್ದೇ ಅಮ್ಮ ಅಕ್ಕ ಮನೇಲಿರೋ ಎಲ್ಲ ಹೆಂಗಸರನ್ನು ಬೀದಿಗೆ ತಂದುಬಿಟ್ರೆ ಇವ್ರೇನು ಕಳ್ತನ ಮಾಡ್ತಿದ್ದಾರಾ ಸರ್? ಇಲ್ಲಿ ಒಬ್ಬ ಆಟೋದವ್ರು ಬಂದು ಕೇಳ್ತಾರೆ, ಹೋಗಿ ತಲೆಹಿಡಿಯೋ ಅಂತಾರೆ ಕ್ಯಾಪ್ಟನ್ಗೆ. ತಲೆಹಿಡಿ ಹೆಂಗಿದ್ರೆ ಇವ್ರು ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು? ಕಷ್ಟಪಟ್ಟು ದುಡಿಯೋರೆ ಮಾತ್ರ ಸರ್ ರ್ಯಾಪಿಡೋಗಿ ಬರೋದು. ನಿಜ ತಾನೇ? ಬಿಸಿಲು ಮಳೆ ಎಲ್ಲದರಲ್ಲೂ ಎಲ್ಲಾನು ಮುಂದಿಟ್ಕೊಂಡು ಇವ್ರು ಬಂದು ದುಡಿತಾರೆ ಅಂದರೆ ಇವ್ರ ಕಷ್ಟ ಇದೆ, ಇವ್ರು ಅರ್ನಿಂಗ್ ಬೇಕು. ನಿಜ ತಾನೇ? ಅವರು ಫಸ್ಟ್ ಆಫ್ ಆಲ್ ಆಗಿ ಕೀ ಕಿತ್ಕೊಂಡಿದೆ ತಪ್ಪು ಸರ್. ಎರಡನೇದಾಗಿ ಇವ್ರ ಹತ್ರ ಎಲ್ಲ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಮ್ಮ ಅಕ್ಕ ಅಂತ. ಮೂರನೇದಾಗಿ ನಾವು ರೆಸ್ಪೆಕ್ಟ್ಫುಲ್ಲಿ ಮಾತಾಡ್ತಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಸರ್ ಬನ್ನಿ ಸ್ಟೇಷನಲ್ಲಿ ಬಗೆಹರಿಸ್ಕೊಳ್ಳೋಣ, ಇಲ್ಲಿ ಮಾತಾಡೋದು ಬೇಡ ಅಂತ ಆಟೋ ಡ್ರೈವರ್ಸ್ ಕೇಳಿದ್ದೀವಿ. ನನಗೆ ನನ್ನ ಕೊಲ್ಲಿಗೆ ಹೊಡೆದಿದ್ದಾರೆ, ಹೊಡೆದು ಬಾಯಿಗೆ ಬಂದಂಗೆ ಬೈದಿದ್ದಾರೆ ಸರ್. ಇದಕ್ಕೆ ಇವತ್ತು ನ್ಯಾಯ ಬೇಕೇ ಬೇಕು. ಅವ್ರ ಕೆಲಸ ಏನು? ಪ್ಯಾಸೆಂಜರ್ ಬಂದರೆ ಬಾಡಿಗೆ ಹಚ್ಚಬೇಕು, ಕೇಳೋಕ್ಕೆ ಪೊಲೀಸ್ ಇದ್ದಾರೆ, ಸರ್ಕಾರ ಇದೆ, ಟ್ರಾಫಿಕ್ ಇದೆ. ಇವ್ರು ಯಾರು ಅದನ್ನೆಲ್ಲ ಕೇಳೋದಕ್ಕೆ? ಫಸ್ಟ್ ನಾವು ಕೇಳ್ತಾರೆ ಜನಕ್ಕೆ ಏನು ನಮ್ಮ ಗಾಡಿ ಎತ್ಕೊಂಡ್ಮೇಲೆ ವಿವೇಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಯಾರು ಅದು ಬೇಯಕ್ಕೆ? ಹರಾಸ್ಮೆಂಟ್ ಕೇಸ್ ಆಗೋದು ಏನಾಗುತ್ತೆ ಹೇಳಿ? ಅವ್ರಿಗೆ ಎಷ್ಟು ಬರುತ್ತೆ ಜುಮಾನ ಹೇಳಿ? 50,000 ರೂಪಾಯಿ ಜುಮಾನ ಕಟ್ಟಬೇಕು ಹರಾಸ್ಮೆಂಟ್ ಕೇಸ್ ಅಂದರೆ. ಗೊತ್ತಾನೆ ಅವ್ರಿಗೆ? ಅದು ಗೊತ್ತಿದೆ, ಕೇಳಿ ಫಸ್ಟ್ ಅವ್ರಿಗೆ ಮೊದಲು. ಯಾಕೆ ಸರ್ ಈ ಥರ ಮಾಡ್ತಿದ್ದಾರೆ ಸರ್? ಅದು ಅವ್ರ ಪ್ರಾಬ್ಲಮ್ಮು. ಕೋರ್ಟ್ ಅಂತ ಹೇಳಿದೆ, ಕೇಸು ನಾವು ಮುಗಿಯೋವರೆಗೂ ನೀವು ಹೊಡಿಬೋದು ಅಂತ ಫೈನ್ ಕಲೆಕ್ಟಿ ಮಾಡಬೇಕಾ? ಕಂಪ್ನಿ ಮೇಲೆ ಕೇಸ್ ಹಾಕಿ ಅಂತ ಹೇಳಿದೆ. ಅದನ್ನು ಮಾಡಬೇಕಾಗಿರೋದು ಯಾರು? ಆಟೋ ಚಾಲಕರು. ನಾವು ಆ್ಯಪ್ ಬಿಟ್ಟಿದ್ದಾರೆ, ಆ್ಯಪ್ ಮೇಲೆ ನಾವು ರೈಡ್ ಮಾಡ್ತಾಯಿದ್ವಿ ಗಾಡಿನ. ಅದನ್ನು ಕೇಳೋಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಅವ್ರು ಏನೇ ಕೇಳಬೇಕು ಅಂತಂದ್ರು ಕಂಪ್ನಿ ಆ್ಯಪ್ ಮೇಲೆ ಕೇಳ್ಕೋಬೇಕು. ನಮ್ಮನ್ನು ಬಂದು ಅಡ್ಡ ಹಾಕಿ, ಯಾಕಂದರೆ ಆ್ಯಪ್ ಬಿಟ್ಟಿರೋದು ಯಾರು? ಸೆಂಟ್ರಲ್ ಗೌರ್ಮೆಂಟಿಂದ ಆದೇಶ ಆಗಿರೋದು ಆ್ಯಪ್. ಅದು ಕೇಳಬೇಕಾಗಿರೋದು ಯಾರನ್ನ ಅವರು? ಹಾಂ, ಹೌದು ಸರ್, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಒಂದಿನದಾದ್ರೆ ಏನಾರ ಈಗ ಆಲ್ರೆಡಿ ನಾವು 2 months ಬ್ಯಾಕ್ ಇದೇ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂತಾರೆ, ಕರೀತಾರೆ ಆಟೋದವ್ರನ್ನ, ಕರೆದ್ಬಿಟ್ಟು ಇನ್ನಾಗಲ್ಲ ಬಿಡ್ರಪ್ಪ ಅಂತಂದ್ಬಿಟ್ಟು ಕಳಿಸ್ತಾರೆ. ಈಗ ನೋಡಿ, ಬೆಳಿಗ್ಗೆಯಿಂದ ನಾವು 10 ಗಂಟೆಯಿಂದ ಮಂಡಿ ಪೊಲೀಸ್ ಸ್ಟೇಷನ್ಗೆ ಹೋಗಾಯ್ತು. ಮಂಡಿಲಿ ಹೋದ್ರೆ ನಮಗೆ ಬರಲ್ಲ, ನಮ್ಮ ಲಿಮಿಟ್ಸ್ ಅಲ್ಲ, ಇದು ದೇವರಾಜ ಅಂತಾರೆ. ದೇವರಾಜಾಗ ಹೋಯ್ತು ಅಂದರೆ ಇದು ನಮ್ಮ ಲಿಮಿಟ್ಸ್ ಅಲ್ಲ, ರೈಲ್ವೆ ಸ್ಟೇಷನ್ ಲಿಮಿಟು ಅಂತಾರೆ. ರೈಲ್ವೆ ಸ್ಟೇಷನ್ಗೆ ಬತ್ತು ಅಂತಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಏನಾರು ಆಯಿತಾ, ನಮ್ಮ ಲಿಮಿಟ್ಸು ಸರಸ್ವತಿಪುರಮಿಗೆ ಬರುತ್ತೆ, ಇಲ್ಲಾಂದರೆ ದೇವರಾಜಾಗ ಹೋಗಿ ಅಂತಾರೆ. ಈಗ ಇಲ್ಲಿಲ್ಲೇ ಲಿಮಿಟ್ಸ್ಗಳಿತ್ತು ಅಂತಂದರೆ ನಾವು ಎಲ್ಲೋಗೋದ? ಈಗ ನನಗೆ ಇಲ್ಲಿ ಗಲಾಟೆ ಆಗಿದೆ ಅಂತಂದರೆ, ನನಗೆ ಯಾರೋ ಚುಚ್ಚಿದ್ದಾನೆ ಅಂತಂದರೆ ನಾನು ಸರಸ್ವತಿಪುರಮ್ಗೆ ಹೋಗಿ ಕಂಪ್ಲೇಂಟ್ ಕೊಡಲ, ಇಲ್ಲ ದೇವರಾಜಕ್ಕೆ ಕೊಡಲ, ಇಲ್ಲ ಹತ್ರ ಇರೋ ಮಂಡಿ ಇದು ರೈಲ್ವೆ ಸ್ಟೇಷನಲ್ಲಿ ಕೊಡಲ? ನಾನು ಹತ್ರ ಯಾವುದಿದೆ ನಮ್ಗೆ ಅಲ್ಲಿ ಕೊಡಬೇಕು. ಇವ್ರಿಗೆ ಬೌಂಡ್ರಿಗಳು ಹಾಕೋಬಿಟ್ರೆ ಇಲ್ಲಿ ಹೆಂಗೆ ಸರ್ ಆಗುತ್ತೆ ನಮಗೆ? ಈಗ ಇಲ್ಲಿ ತೊಂದರೆ ಆಗಿದೆ ನಮಗೆ, ಯಾರು ಕೇಳ್ತಾರೆ ಸರ್? ಈಗ ಇದೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಮಾತಾಡೋಕ್ಕೆ ಅಂತ ಹೋದಾಗ ನಮ್ಗೆ ಇಲ್ಲಿ ಲಿಮಿಟ್ಸೇ ಬರಲ್ಲ, ಹೋಗಿ ಮಾತಾಡಿ ಅಂತಂದರು. ಈಗ ಯಾವಾಗ ಇಷ್ಟು ಕ್ಯಾಪ್ಟನ್ಸ್ಗಳು ಸೇರಿದ್ರು ಇಲ್ಲಿ, ಎಲ್ಲರೂ ಗಲಾಟೆ ಮಾಡೋಕೆ ನಿಂತ್ಕೊಂಡಾಗ ಬನ್ನಿ FIR ಕೊಡಿ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಈಗ ವಿಡಿಯೋ ಫುಟೇಜ್ ಇದೆ, ನಾವು ಕಳಿಸ್ಕೊಡ್ತೀವಿ. 60 ಗಾಡಿಗಳನ್ನ ಲಾಕ್ ಮಾಡಿದ್ದಾರೆ ಆಟೋದವರು. 60 ಗಾಡಿನೂ ತಗೊಬಂದು ಸ್ಟೇಷನ್ ಮುಂದೆ ಪೊಲೀಸವ್ರ ಮುಂದೆ ಕೀ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಹಿಡಿಯೋಕ್ಕೆ ಕೋರ್ಟಿಂದ ಆದೇಶ ಇದೆಯಾ? ಹಿಡಿಯಂಗಿಲ್ಲ ಅನ್ನೋದಕ್ಕೆ ಆದೇಶ ಇದೆ. ಯಾವುದೇ ರೀತಿ ಆಟೋ ಚಾಲಕರೇ ಆಗಲಿ, RTOದವರೇ ಆಗಲಿ, ರೈಡರ್ಸ್ಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಹೈಕೋರ್ಟ್ ಆದೇಶ ಹೇಳಿದೆ. ಆಟೋದವರೇ ಆಗಲಿ, ಏನೇ ಒಂದು ನಿಮ್ಮದು ಸಮಸ್ಯೆ ಇತ್ತು ಅಂತಂದರೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತಂದರೆ ಅಗ್ರಿಗೇಟರ್ ಕಂಪ್ನಿಗಳ ಮೇಲೆ ಮಾಡಬೇಕು. ಯಾವುದೇ ರೀತಿ ಕ್ಯಾಪ್ಟನ್ಸ್ ಮೇಲಲ್ಲ, ರೈಡರ್ಸ್ ಮೇಲಲ್ಲ. ನಾವು ಸಾರ್ವಜನಿಕರು, ನಾವು ದುಡಿಮೆನೇ ಮಾಡ್ತಾ ಇರೋದು. ಅವ್ರು 500 ದುಡಿತಾರ, ನಾವು 200 ದುಡಿತೀವಿ ಅನ್ಕೊಂಡು ನಾವು ದುಡಿತಾ ಇರೋದು. ನಾವು ಏನಿಲ್ಲ ಕಳ್ತನ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ. ಮಾತೆತ್ತಿತ್ತು ಅಂದ್ರೆ ಅಮ್ಮ ಅಕ್ಕ ಅಂತಾರೆ. ಯಾಕೆ ಅವ್ರ ಮನೇಲಿ ಯಾರಿಗೂ ಅಮ್ಮ ಅಕ್ಕ ಇರಲ್ವಾ?